ಬ್ಲೂ ಇವ್ರು ಎಲ್ಲರದು ಬ್ಲ್ಯಾಕು. ಅಪ್ಪ ಅಲ್ಲಡಿ ಅಲ್ಲಿ ಆಕಾಶ ನೋಡ್ರಿ ಎಲ್ಲಿ ಅಮ್ಮನ ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಈಗಲೇ ತಗೊಂಬಂದಿದ್ದೀನಿ. ಜಾಸ್ತಿ ಇದಾಗೈತೆ ಅದು ಬಿ ಪಿ ಸಡನ್ ಆಗೋದು. ನಾವು ಅಮ್ಮನ ತೆಗ್ದು ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಲೇಜ್ಗೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ ಬೇಗ ಹಿಂಗಂದರೆ ನಮ್ಮ ಅಮ್ಮ ಇನ್ನೂ ಹೋಗಿಲ್ಲ ನೋಡಿ, ಕನ್ನಡಿ ನೋಡ್ಕೊತವ್ರೆ. ಆಯ್ ಮಾಡಿ ಮಾಮ್, ನೀವೇನು ಮಾಮ್ ಏನಾದ್ರು ಹೇಳ್ತೀರಾ? ಎಷ್ಟೊಂದು ದಿವಸ ಆದ್ಮೇಲೆ ಹಿಂಗೆ ಸಿಕ್ಕಿದ್ದೀರಾ? ಅದಕ್ಕೆ ಏನು ಹೇಳ್ತೀರಿ ಹೇಳ್ರಿ. ಅದು ನಾನು ಒಬ್ಬನೇ ಮಾತಾಡ್ರೆ ವ್ಲಾಗಲ್ಲಿ. ಸೊ ಯಾರು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಿಗ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬನ್ನಿ ಕಾಲೇಜ್ಗೆ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ನಾನು ಮನೆ ಬಿಡ್ತಿದ್ದೆ, ಅದಕ್ಕಿಂತ ಮುಂಚೆ ಒಂದು ಚಾಕ್ಲೇಟ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟದೆ. ನೆನ್ನೆ ದುಬಾಯಿಂದ ನಮ್ಮ ಅಮ್ಮ ಹೇಳಿದ್ರಲ್ಲ, ಕೊಟ್ಟಿದ್ರಂತಲ್ಲ ನೋಡಿ. ಇದು ನೆನ್ನೆ ಒಂದು ಬೈಟ್ ತೊಗೊಂಡಿದ್ದೆ. ಇದರೊಳಗೆ ಏನು ನೋಡಿರಿ, ಅದೇನೋ ಕುನಾಫ ಅನ್ಕೊತೀನಿ ಇದು ಗೈಸ್. ನೀವು ನೋಡಿ ಅದರೊಳಗಡೆ ಇದೆ ನೋಡಿ. ಸೊ ಸೀರಿಯಸ್ಲಿ ಕುನಾಫಾ ಚಾಕ್ಲೇಟ್ ಅನ್ಕೊತೀನಿ ಇದು. ಏನೋ ಇದೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ನೋಡಿ ತೋರಿಸ್ತೀನಿ ನಿಮಗೆ, ಅದು ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ನೋಡಿ ಗೈಸ್, ಇವಾಗ ಗೊತ್ತಾಗ್ಬೋದು ನಿಮಗೆ. ನೋಡಿ ಅದು ಫ್ರಿಜ್ಜಲ್ಲಿ ಇಕ್ಕಿದ್ನಲ್ಲ, ಗಟ್ಟಿಯಾಗೈತೆ. ಅದಕ್ಕೋಸ್ಕರ ಒಂಥರ ಶಾವಿಗೆ ಥರ ಇದೆ ಒಳಗಡೆ. ಇದೆ ಅನ್ಕೊತೀನಿ, ಏನೋ ಗೊತ್ತಿಲ್ಲ. ಇದೇ ಇರ್ಬೋದು, ಇಲ್ಲ ಅನ್ಬೋದು. ಮತ್ತು ಟೇಸ್ಟ್ ಸಕ್ಕಾಗಿದೆ ಇದ್ರದ ಚಾಕ್ಲೇಟ್ದು. ಸೊ ಬೆಳಗ್ಗೆ ಚಾಕ್ಲೇಟ್ ತಿನ್ಕೊಂಡು ಇವಾಗ ಮನೆ ಬಿಡಬೇಕು. ಜೇಮ್ಸ್ ಕಾಲ್ ಮಾಡಿದ್ದ, ಲೆಟ್ಸ್ ಗೋ ಹೋಗೋಣ. ನಾನು ಏನು ನಾಷ್ಟ ತಿಂದ ಬಾಕ್ಸ್ ಹಾಕೊಂಡಿದ್ದೀನಿ ಗೈಸ್. ಇಲ್ಲಿ ನೋಡಿರಿ ಎಷ್ಟೆಷ್ಟಪ್ಪ ಇದೆ ಕ್ಯಾಮ್ರಾ. ತೋರಿಸಿದೆ ಹಿಂಗೆ ತಿರುಗಿಸು. ಇಷ್ಟೇಷ್ಟಪ್ಪ ಇದೆ ಚಿಕ್ಕಾಗೆ ಗೈಸ್. ನಮ್ಮನೆ ಚಿತ್ರಾನ್ನ, ಜೇಮ್ಸ್ ಮನೆದು ಪಲಾವು, ಹೇಮಂತ್ ಮನೆದು, ಆಕಾಶ್ ಮನೆದು ಪಲಾವು. ಇದೇನು ಮೆಂತ್ಯ ಬಾತ್, ಯಾವುದೋ ಒಂದು ಬಾತು. ಆಕಾಶ ನೋಡಿ ಇದು ಗೊಜ್ಜು ಸ್ವಲ್ಪ ಇದೇನಾಗೈತೆ ಅಂದ್ಬಿಟ್ಟು ಯಾರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಇಸ್ಕೊಂಬಂದವನೇ. ಸೊ ತಿನ್ನೋಣ. ನೀವು ತಿಂದಿರ, ನೀವು ತಿನ್ನಿ. ಇನ್ನೊಬ್ರು ಮನೆ ಹೋಗು. ಇಲ್ಲ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗೋದು? ಹತ್ತೋ ಗಾಡಿಲೋ ನಡಿಯಪ್ಪ. ಐಸ್ ಕ್ರೀಮ್ ತಿನ್ಕೊಂಬರಕೊಂಡು ಜೇಮ್ಸ್ ನಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದ. ಬೇಡ ಅಂತಿದ್ರು ಪಾಪ ಫೋರ್ಸ್ ಮಾಡಿ ನಾವು ತಿನ್ನಲೇಬೇಕು ಅಂತ ಕರ್ಕೊಂಬಂದ. ಕೇಕ್ ಮಾಡ್ತೀನಿ ಅಂದಲ್ಲ ಬರೋ. ನೋಡೋ ನಿನ್ನ ಬರ್ತಡೇ ಒಳ್ಳೆ ಕೇಕ್ ಕಳಿಸಿದ್ದೆ. ಕೇಕ್ ಮಾಡ್ತೀನಿ ಬರೋ. ಹೇಮೇನ್ ಬರ್ತಡೇಗೆ ಕಿಂಗ್ ಏನಾದ್ರು ಬಾಸ್ ಕೇಕ್ ಕಟ್ ಮಾಡಿಸ್ತಾನೆ ಅಂತ. ಬೇಡ ಬಾಸ್ ಏನು ಬೇಡ, ಇದೊಂದು ಸಾಕು. ಚಾಕ್ಲೇಟು, ರಿಚ್ ಚಾಕ್ಲೇಟು. ಸರಿ ಬಾ ನೀನು. ನೋಡಿ ಜೇಮ್ಸ್ ಬಾ, ನನ್ನೇ ಕರೀತಾನೆ. ಅಲ್ಲ ನೀನು ಬಾರೋ. ಎಲ್ಲಿಗೆ ಅಲ್ಲಿ ನೋಡಪ್ಪ ಗೈಸ್. ಇವಾಗ ನಾವು ಬೇಡ ಅಂದ್ರೆ ನಮ್ಮನ್ನ ಕರ್ಕೊಂಬಂದು ಐಸ್ ಕ್ರೀಮ್ ಕೊಡ್ತೀನಿ ಅಂತ. ಏನೋ ಕೊಡ್ಸಿ ಇವಾಗ. ನಾನು ಕೊಡ್ತೀನಿ ಅನ್ನ. ನೀನು ಮನ್ಸು ಮುಟ್ಕೊಂಡಿಲ್ಲ, ನಾನು ಕೊಡ್ತೀನಿ ಹೇಳಿ ಅಂದ್ರೆ ಎಲ್ಲ ಮುಟ್ಕೊಂಡು ಎಲ್ಲ ಮುಟ್ತೀನಿ. ತಿರ್ಸೋ ಕಡೆ ಕೊಡ್ತೀವ ಬೇಗ ಕೊಡ್ಸು. ಅಲ್ಲೊಂದು ಇಲ್ಲೇನು ಐಫೋನ್ ಅಡೈಟ್ ನಿಂದು. ಸೊ ಗೈಸ್, ನಾನೊಂದು ಬ್ಲ್ಯಾಕ್ ಕರೆಂಟು, ರೋಹಿತ್ ಚಾಕ್ಲೇಟ್, ಅವನು ಚಾಕ್ಲೇಟೇ. 3 ಜನ ಚಾಕ್ಲೇಟ್ ತೊಗೊಂಡು ನಾನೊಬ್ಬ ಬ್ಲ್ಯಾಕ್ ಕರೆಂಟ್ ತೊಗೊಂಡಿದ್ದೀನಿ. ತಿನ್ನೋಣ. ಲೆಟ್ಸ್ ಗೋ ತಿನ್ನೋಣ. ನಡಿ. ನಡಿ ಇದಕ್ಕೆ ಹೋಗೋಣ. ಖುಷಿ ಆಗ್ತಾ ಇದ್ದೀನಿ ಅಂತ ಹೇಳಿ. ಬ್ಲೂ ಇವ್ರು ಎಲ್ಲರದು ಬ್ಲ್ಯಾಕು. ಬೇಕಾ ಇನ್ನು ಬ್ಲ್ಯಾಕ್ ಐಸ್ ಕ್ರೀಮ್ ಕಣ. ಏನೇನೋ ಮಾತಾಡ್ತಾರೆ. ನಮ್ಮ ಬೈಸ್ ಸರಿ ಇಲ್ಲ. ಇಲ್ಲೇ ಇದ್ದೀವಿ, ಹೋಗ್ತಾ ಇದ್ದೀನಿ ಮನೆಗೆ. ಯಾಕೆ ಹೇಳು? ರೋಹಿತ್ ಅವನು ಹೋದ ಯಾಕೆ? ಇಲ್ಲ ಮನೆಗೆ ಹೋಗ್ತಾ ಇದ್ದೀವಿ. ಆಯ್ತು. ಫ್ರೀ ಐಸ್ ಕ್ರೀಮ್ ಒಂದು ಸಿಗ್ತೀನಿ. ಇಲ್ಲ ಹಂಗೊಂದು ಬೈಟ್ ಕೊಡಿದೆ. ಯಾರು ನೀನು? ನೋಡ್ದಾ ಗೈಸ್? ನೋಡ ಬಂದಾದ್ಮೇಲೆ ಹಿಂಗೆಲ್ಲ ನಮ್ಮ ಬಿಟ್ಟು ಹೋಗೋದು. ನೀನು ಕೊಟ್ಟಿದ್ದ ಅವನು? ನೀನು ಕೊಟ್ಟರೆ ನಾನು ಕೊಡ್ತಾ ಇದ್ದೆ. ಸರಿ ಒಂದು ಫ್ರೀ ಐಸ್ ಕ್ರೀಮ್ ಸಿಕ್ತು. ನಾನು ಒಂದು ಬೈಟ್ ಇಷ್ಟ ಕೊಡೋ. ನೀರು ಒಂದು ನಿಮಿಷ ಸ್ನ್ಯಾಪ್ ಸ್ನ್ಯಾಪ್ ಆಗೋ ಗಂಟ ಕೊಡೋ. ಅಷ್ಟು ದಿಸು ಇದು ಕೊಡು ಶಾಪ. ಇದೆ ಇಲ್ಲೇ ತಿನ್ನೋಣ ಕೊಡ. ನಾನು ತಿಂದಿರು ಕೊಡು. ಅಲ್ಲಿ ತಿಂತೀನಿ ಕೊಡ, ನಂಗೆ ಇಷ್ಟ. ಮತ್ತು ನಿನಗೇನು ಕೊಡ್ಬೇಕು? ನಾನು ಅದು ಕೊಡು. ಏನು ಕೊಡಬೇಕು? ಸರಿ ತಿನ್ನು.
ಬೇಡ ನನಗೆ ಕೊಡಲ್ವಾ ನೀನು? ಚಾ ಇದು ನಂಗೆ ಇಷ್ಟ ಚಾಕ್ಲೇಟ್ ನಾಲ್ಕು ಇರುತ್ತೆ ನನಗೆ ಇದು ಇಷ್ಟ ಕಣೋ. ತಿನ್ನು ಬಿಡು ಅವನಿಗೆ ಕೊಟ್ಬಿಡ್ತೀನಿ ಫಸ್ಟ್ ಸತ್ತೋಯ್ತು. ಗೈಸ್ ಫುಲ್ಲು ತಿನ್ಕೋಬೇಡ ಅನ್ಕೊಂಡೆ ಆಯ್ತು ಇಟ್ಕೋ ತಿನ್ಕೊಬಿಡಲ್ಲ, ಅಭ್ಯಾಸ ಆಗ್ಬಿಟ್ಟಿದೇನೋ. ಗೈಸ್ ಅದು ಬೇಕು ಬೇಕು ಅಂತ ನಂಗೆ ಮಾಡಿದ್ದು ನಾನು ಕತ್ಕೊಂಬೇಡ ಅಂತ ಒಳ್ಳೆ ಪ್ಲೇಯರ್ ನೀನು. ಇಟ್ಕೋ ವಿಡಿಯೋ ಮಾಡಿಲಿ ರೋಹಿತ್ ವಿಡಿಯೋ ಮಾಡಿ ಹೇಳ್ತೀನಿ. ಇದು ಮಾಡ್ದವನು ಇದು ಮಾಡ್ದ ರೋಹಿತ್ ಹೇಳು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅಲ್ಲ ಹೇಳು ಯಾವ ಥರ ಇತ್ತದು? ದೊಡ್ಡವ್ರಿಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೆ ಬಿಡು. ಲಾಲಿಪಾಪ್ ಇಟ್ಕೋತಾರೆ ಮಮ್ಮಿ ಅವರೆಲ್ಲ ಬ್ಯಾಟ್ ಬೇಡ ಮಾತಾಡ್ತಾರೆ ಬ್ಯಾಟ್ ಬಾಯ್ಸ್ ಇದೆ ನಾನು ಸೇರಲ್ಲ ಮಮ್ಮಿ ಇನ್ನೊಂದ್ಸಲ ಅಲ್ಲಿ ಹೋಗೋ ಮನೆಗೆ ಹೋಗೋಲಿ, ಹೋಗೋ ಮನೆ. ಓ ಜೊತೆಲಿ ನೋಡಿದ ಎಷ್ಟು ಬೈಕ್ ತಗೊಂಡಿದ್ಯೋ? ಗೈಸ್ ಬ್ಯಾಟ್ ಬೇಡ ಐ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಇರೋದು ಬಾರ ಇವಾಗ ಬಂದ್ರು ಗೈಸ್ ಅವ್ರ ಐಸ್ ಕ್ರೀಮ್ ತಿನ್ಬೇಕಾದ್ರೆ ಈ ಲಾಸ್ಟ್ ಒಂದು ತಿನ್ಬಿಟ್ರು ಇವಾಗ ನನ್ನೆಲ್ಲ ಕಿತ್ಕೊಳಕ್ ಬರ್ತಾರೆ. ಕೊಡು ಅಷ್ಟಾರು ಕೊಡು. ನೀಯತ್ತೆ ಇಲ್ವಲ್ಲ ನಿನಗೆ? ನೀಯತ್ತಿಲ್ದಿರ ನಾಯಿ ಅಂದ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದ್ರು ನಾನು ಹಂಗೆ ಆಂಟಿ ನೋಡಿ ನಿಮ್ಮ ಮಗ. ಹೇಳಿ ನಾನೇನೋ ಕಾಂಬೋ ಆಫರು ಆಂಟಿ BCA ಒಂದು ಕಾಂಬೋ ಫೋನ್ ಮಾಡಿದಾಗ ಅವಾಗಲೇ ಹೇಮಂತ್ಗೆ ರೋಹಿತ್ ಮನೆಗೆ ಹೊಂಟದ ಅಂತ ಸುಳ್ಳು ಹೇಳ್ದೆ ಹೇಮಂತು. ಪಾಪ ಅಲ್ಲಿ ನೋಡಿ ಅಲ್ಲಿ ಆಕಾಶ ನೋಡ್ರಿ ಅಲ್ಲಿ ಅವ್ನು ನಮ್ಮನ್ನ ನೋಡ್ಬಿಟ್ಟು ಮುಂಚ್ಕೊಂಡೆ ಬಿಟ್ಟ. ನಡಿ 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 ಅಲ್ಲಿ ನಡಿ ಪಾಪಲೇ ಗೈಸ್ ಎಲ್ಲ ಸುಳ್ಳನ ಮಕ್ಕಳು ಇವರೆಲ್ಲ. ಈ ಥರ ಮಾಡಬಾರ್ದಾಯ್ತು ನೀವು, ಈ ಥರ ಮಾಡಬಾರ್ದಾಯ್ತು. ನೀನು ಕಾಲೇಜ್ ಹತ್ರ ನೀನು ಮನೆಗೆ ಹೋಗಿಲ್ಲ. ಯಾಕೆ ಅಂತಂದರೆ ಹೇಳೋಕ್ಕಾಗಲ್ಲ, ನಾನು ಎಷ್ಟೇನು ಮಾಡೋಕ್ಕಾಗಲ್ಲ, ಅವೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ. ಕಾಂಬೋ ಆಫರ್. ಸೊ ನಾನು ಬಸ್ ಬರ್ತೇಶ ಹೊಡ್ತೀನಿ. ಆಂಟಿ ಕಾಂಬೋ ಆಫರ್ ನಡೀತಾ ಇದೆ. ಹೋಗ್ತೀನಿ ಗೈಸ್. BCA ಕಾಂಬೋ ಆಫರ್ ಪ್ರಾಬ್ಲಮ್ ಆಗಿದ್ದು ಒಂದು BCA ಕಾಂಬೋ ಆಫರ್ ನಡೀತಾ ಇದೆ. ಗೈಸ್ ಇದೆಲ್ಲ ಕಟ್ಟು ಇವನು ಹೇಳ್ತಾರದು ಸುಳ್ಳು. ಗೈಸ್ ನಾನು ಮನೆಗೆ ಬಂದೆ ಅಲ್ಲಿಂದ ಕಾಲೇಜಿಂದ ಬಂದಾದ್ಮೇಲೆ ಕೂತಿದ್ದೀನಿ. ನಮ್ಮ ಅಮ್ಮನಿಗೆ ಅಲ್ಲಿ ಹುಷಾರಿಲ್ಲ ಫುಲ್ಲು. ಅವ್ರಿಗೆ ಫೋನ್ ಮಾಡಿದರು ನಂಗೆ ಕಾಲೇಜ್ ಹತ್ರ ಇದ್ದಾಗೇ ಬಾ ಅಂತ. ಅವ್ರು ಹುಷಾರಿಲ್ಲ, ಅವರು ಫುಲ್ಲು ಜ್ವರ ಆಗಿ ಕಾಲು ಕೈಯೆಲ್ಲ ಊದ್ಕೊಂಡೈತೆ. ನನಗೆ ಬೇಜಾರಾಯ್ತು, ಅಲ್ಲೇ ಮಲ್ಕೊಂಡವ್ರು ನೋಡಿ. ಸೊ ಇವಾಗ ಅವ್ರು ಮಲಗಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಟಿದೆ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ಅವ್ರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ. ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಅವ್ರಿಗೆ ಏನಾಗೈತೆ ಅಂತ ಚೆಕ್ ಮಾಡಿಸ್ಕೊಂಡು ಇಂಜೆಕ್ಷನ್ ತೊಗೊಂಡು ಬರೋಣ ಅವ್ರಿಗೆ. ಸೊ ಬನ್ನಿ ಹೋಗೋಣ. ಫುಲ್ಲು ಸ್ಟ್ರೆಸ್ ನಮ್ಮಮ್ಮ ಹಿಂಗಾದಾಗ ನಂಗೆ ಫುಲ್ ಬೇಜಾರಾಗ್ಬಿಡ್ತೈತೆ. ಯಾಕೆ ನಮ್ಮ ಮನೇಲಿ ನೋಡಿ ನಾನು ನಮ್ಮಮ್ಮ ಇಬ್ಬರು ಇರ್ತೀವಲ್ಲ, ಸೈಲೆಂಟಾಗಿರ್ತೀವಿ ನೋಡಿ. ಅವ್ರ ಪಡೆದು ಅವರಲ್ಲಿ ಮಲ್ಕೊಂಡಿರ್ತಾರೆ, ನನ್ನ ಪಡೆದು ನಾನು ಇಲ್ಲಿ ಕೂತ್ಕೊಂಡು ಇಷ್ಟೊತ್ತು ವ್ಲಾಗ್ ಎಡಿಟ್ ಮಾಡ್ತಿದ್ದೆ. ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಸುಮ್ಮನೆ ಇನ್ನೇನು ಮಾಡಲಿ ಗೈಸ್, ಬೇಜಾರು ಬೋರ್ ಆಗ್ತಿತ್ತು. ಸುಮ್ಮನೆ ಮಲ್ಕೊಂಡು ನಾನು TV ನೋಡ್ತಿದ್ದೆ ಅಲ್ಲಿವರೆಗೂ. ಅವ್ರಿಗೆ ಬೇರೆ ಹಂಗಾಗೈತಲ್ಲ. ಸೊ ಇವಾಗ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಅವ್ರನ್ನ ಆಚೆ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸ್ಕೊಂಡು ಏನಾದರೂ ಸ್ವಲ್ಪ ತಿನ್ನಿಸ್ಕೊಂಡು ಕರ್ಕೊಂಡು ಬರೋಣ. ಲೆಟ್ಸ್ ಗೋ. ಅವ್ರಿಗೆ ಇವಾಗ ಅಡುಗೆ ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂತ ನಂಗೆ ಗೊತ್ತು, ಅದಕ್ಕೋಸ್ಕರ ಬನ್ನಿ ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್ ನಮ್ಮ ಅಮ್ಮನ ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಇಲ್ಲೇ ಗೊತ್ತಿರೋದೊಬ್ರು ಕ್ಲಿನಿಕ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರನ್ನ ಎಬ್ಬಿಸ್ಕೊಂಡು ಅವ್ರಿಗೆ ಆಗ್ತಾನೆ ಇರಲಿಲ್ಲ, ಫುಲ್ಲು ಬಿಸಿ ಸುಡ್ತಾ ಅವ್ರು ಜಾಸ್ತಿ. ನಮ್ಮಮ್ಮ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ, ಹೋಗಿ ಏನಾಗುತ್ತೆ ನೋಡೋಣ. ಲೆಟ್ಸ್ ಗೋ. ಕರ್ಕೊಂಬಂದಿದ್ದೀನಿ. ಸೊ ನಾನು ಇಲ್ಲಿ ಕೂತಿದ್ದೀನಿ, ಅವ್ರು ತೋರಿಸ್ಕೊಂಬರ್ಲಿ ಏನಾಗುತ್ತೆ ನೋಡೋಣ. ಗೈಸ್ ನಮ್ಮ ಮಮ್ಮಿಗೆ ಇಂಜೆಕ್ಷನ್ ಕೊಡಲಿಲ್ಲ ಅವರು. ಟ್ಯಾಬ್ಲೆಟ್ ನನ್ನ ಥರ ಕಳಿಸಿದ್ರು, ಟ್ಯಾಬ್ಲೆಟ್ ತೊಗೊಂಬಂದೆ. ಯಾಕೆ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಅವ್ರಿಗೆ BP ಜಾಸ್ತಿ ಆಗಿಬಿಟ್ಟಿದಂತೆ, ಅದಕ್ಕೋಸ್ಕರ ಅವ್ರಿಗೆ ಇಂಜೆಕ್ಷನ್ ಕೊಡಲಿಲ್ಲ. ಸೊ ಕರ್ಕೊಂಡು ಮನೆಗೆ ಓಡ್ತಾಯಿದ್ದೀನಿ. ಬನ್ನಿ ಹೋಗೋಣ, ಏನು ಅಂತ ಮನೇಲಿ ಹೇಳ್ತೀನಿ. ಸೊ ಗೈಸ್ ಇವಾಗ ಹೋಟ್ಲಿಂದ ನಾನು ಸೆಟ್ ದೋಸೆ ಆಮೇಲೆ ನಮ್ಮ ಮಮ್ಮಿಗೆ ಊಟ ತೊಗೊಂಡಾಯ್ತು. ಅವರು ತಿಂತವ್ರೆ. ಅವ್ರಿಗೆ ಜಾಸ್ತಿ BP ಆಗಿಬಿಡೈತಲ್ಲ, ಅದನ್ನು ಕಡಿಮೆ ಮಾಡ್ಬೇಕು. ಹಿಂಗೆ
ಅದು ಸಾಲ್ಟು ಅದು ಇದೆಲ್ಲ ರೆಡ್ಯೂಸ್ ಮಾಡಬೇಕು. ನಮ್ಮ ಮಮ್ಮಿ ಏನು ಗೊತ್ತಾ ಗೈಸ್, ಊಟಕ್ಕೆ ಈ ಪೊಟ್ಯಾಟೊ ಚಿಪ್ಸ್ಗಳ್ನ ನೋಡ್ರಿ ಇಲ್ಲಿ ತೋರಿಸ್ತೀನಿ, ಈಗಲೂ ಇಲ್ಲೇ ಇರಬೇಕು, ಇಲ್ಲ ಖಾಲಿ ಆಗಿಬಿಟ್ಟಿದೆ. ಪೊಟ್ಯಾಟೊ ಚಿಪ್ಸ್ 10 ರೂಪಾಯಿ ತಂದು ಊಟಕ್ಕೆ ನೆಂಚ್ಕೊಂಡು ತಿನ್ಬಿಡ್ತಾರೆ. ಅದು ಜಾಸ್ತಿ ಇದಾಗೈತೆ. ಅದು ಬಿ ಪಿ ಸಡನ್ ಆಗೋದು ನಮ್ಮ ಅಮ್ಮಂಗೆ. ಅದು ಹೆಂಗೆ ಬಂತ ಗೊತ್ತಿಲ್ಲ. ನಮ್ಮ ಅಮ್ಮ ಜಾಸ್ತಿ ಸಾಲ್ಟ್ ಜಾಸ್ತಿ ತಿನ್ನಲ್ಲ, ಆದರೂ ಹೆಂಗೋ ಜಾಸ್ತಿ ಬಿ ಪಿ ಬಂದ್ಬಿಟ್ಟೈತೆ. ಸೊ ಇವಾಗ ಅದಕ್ಕೋಸ್ಕರ ಅವ್ರಿಗೆ ಇಂಜೆಕ್ಷನ್ ಕೊಡಲಿಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ. ಇವಾಗ ಹಂಗೆ ಕರ್ಕೊಂಬಂದೆ, ಅಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಜಾಸ್ತಿ. ಅವ್ರು ಅದನ್ನು ತೊಗೊಬೇಕು ಡೈಲಿನ. ಅದಕ್ಕೆ ಇವಾಗ ಅದಕ್ಕಿಂತ ಮುಂಚೆ ಅವ್ರಿಗೆ ಊಟ ಚೆನ್ನಾಗಿ ತಿನ್ಕೊಳ್ರಿ ಮಮ್ಮಿ. ORS ಜ್ಯೂಸ್ ಒಳ್ಳೆ ಐತೆ. ತಿಂದಾದ್ಮೇಲೆ ವಾಕಿಂಗ್ ಮಾಡಿಬಿಡ್ರಿ, ಸರಿನಾ? ಹಾಂ, ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಸಿ ಅವ್ರಿಗೆ, ಮಲಗ್ಸೋಣ. ನಡ್ಸ್ಕೊ. ಇವಾಗ ನಾನು ತಿನ್ನಬೇಕು, ನಾನು ತಿನ್ನೋಣ. ಬರೀ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಬೆಳಗ್ಗೆ ನಮ್ಮ ಅಮ್ಮ ಬಾದಾಮ್ ಡ್ರಿಂಕ್ ಮಾಡಿದ್ರು, ಇದನ್ನು ಕುಡ್ದಿಲ್ಲ. ಇದನ್ನು ಮಲಗಬೇಕಾದ್ರೆ ನಾನೇ ಕುಡ್ಕೊಂಬಿಡ್ತೀನಿ.